ಬಾಸ್ ಏನ್ ಬಾಸ್ ನೀವು ಇಲ್ಲಿ ಸಡನ್ ಆಗಿ ಬಂದಿದ್ದೀರಾ? ಇನ್ನೇನೋ ಮಾಡ್ಲಿ, ಕಾಲ್ ರಿಸೀವ್ ಮಾಡ್ಬೇಕು ತಾನೆ ನೀನು. ಇಲ್ಲಿ ಏನಾಗ್ತಿದೆ ಎಂತಾಗ್ತಿದೆ ಅಂತ ಒಂದು ಅಪ್ಡೇಟೇ ಕೊಡ್ತಾ ಇಲ್ಲ ನೀನು. ಅದಕ್ಕೆ ನಾನೇ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ ಬಾಸ್ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಆರಾಮಾಗಿರಿ. ಅಂಥದ್ದು ಏನಾಯ್ತು ಈಗ? ನೋಡ, ಪ್ಲಾನ್ ಏನು ಅಂತ ನಿನಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಅವ್ರುಗಳು ಏನೇನು ಶಾಸ್ತ್ರ ಮಾಡ್ತಾರೋ ಮಾಡಲಿ, ಏನೇನು ಪ್ರೋಗ್ರಾಮ್ ಮಾಡ್ತಾರೋ ಮಾಡಲಿ, ಎಲ್ಲ ಮಾಡಲಿ, ಅಲ್ಲಿವರೆಗೂ ಸೈಲೆಂಟ್ ಆಗಿರ್ಬೇಕು ನೀನು. ಯಾವಾಗ ನಿನ್ನ ಹಸೆ ಮನೆ ಮೇಲೆ ಕರ್ಕೊಂಡೋಗಿ ಕೂರ್ಸಕ್ ನೋಡ್ತಾರಲ್ಲ, ಆಗ ನಿನ್ನ ವರ್ಷನ್ ತೋರಿಸ್ಬೇಕು ನೀನು. ನಾನು ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ನ ನೀಟಾಗಿ ಫಾಲೋ ಮಾಡ್ಕೊಂಡ್ರೆ ನಿನ್ನ ಲೈಫು ಸೂಪರ್. ಚೌಲ್ಟ್ರಿಯಿಂದ ನಮ್ಮ ಹುಡುಗರು ಒಂದು ಗಾಡೀಲಿ ಕಾಯ್ತಾ ಇರ್ತಾರೆ. ಆ ಗಾಡಿ ನೋಡೋದಕ್ಕೆ ಆಂಬುಲೆನ್ಸ್ ತರ ಇರುತ್ತೆ, ನೆನ್ಪಿಟ್ಕೋ. ಹೇಗಾದ್ರೂ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಬಂದು ನೀನು ಗಾಡೀಲಿ ಕೂತ್ರೆ ಸೀದಾ ನಿನ್ನ ಡ್ರಾಪ್ ಹಾಕದೆ ನಿನ್ನ ಮನೆಗೆ. ಅಲ್ಲಿ ನಿನ್ನ ಟಿಕೆಟ್, ನಿನ್ನ ದುಡ್ಡು ಪ್ರತಿಯೊಂದು ರೆಡಿ ಆಗಿರುತ್ತೆ. ಅದನ್ನ ತಗೋ, ಗಾಯಬಾಗ್. ಇಷ್ಟೇ ನೀನು ಮಾಡ್ಬೇಕಾಗಿರೋದು. ಅದಾದ್ಮೇಲೆ ಏನಾಗುತ್ತೆ ಗೊತ್ತಾ? ಅವ್ರು ಎಲ್ರೂ ನಿನ್ನ ಹುಡುಕಕ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಾ ಕಡೆ ಹುಡುಕ್ತಾರೆ, ಸಿಕ್ಕಾಪಟ್ಟೆ ಹುಡುಕ್ತಾರೆ. ಆದ್ರೆ ನೀನು ಪೈಲ್ವಾನ್ ಅವ್ರ ಕೈಗೆ ಸಿಗದೇ ಇಲ್ಲ ಕಣೋ. ಯಾಕೆ ಹೇಳು? ಯಾಕೆಂದ್ರೆ ನೀನು ಇಲ್ಲಿಂದ ತುಂಬಾ ದೂರ ಹೊರಟೋಗಿರ್ತೀಯ. ಅಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಯಾವ ಸೀನ್ ನಡೀತಿರುತ್ತೆ ಗೊತ್ತಾ? ಆ ಮಲ್ಲಿ, ಆ ರೂರಲ್ ಕೋಟ ಬ್ಲಡಿ ಮಲ್ಲಿ. ಅಯ್ಯೋ, ನನಗೆ ಹಿಂಗಾಗ್ಬೇಕಾ? ಎಂಥ ಘಟನೆ ನಡೆದೋಯ್ತು ನನ್ನ ಲೈಫಲ್ಲಿ. ನಾನು ನತದೃಷ್ಟೇ ಅಂತ ಎರಡು ಕಣ್ಣಲ್ಲೂ ಗೊಳೋ ಅಂತ ಅಳ್ತಾ ಇರ್ತಾಳೆ. ಆ ಮಲ್ಲಿ ಲೈಫ್ ಲಾಂಗ್ ಸಫರ್ ಆಗ್ಬೇಕು, ಜೀವನ ಪೂರ್ತಿ ನರಳಬೇಕು. ನಾನು ಹೇಳ್ದಂಗಾದ್ರೆ ಅದಾಗುತ್ತೆ. ಅಂಡ್ ಅದಾದ್ರೆ ನೆಮ್ಮದಿ ಅನ್ನೋದು ಅವಳ ಪಾಲಿಗೆ ಪರ್ಮನೆಂಟ್ ಆಗಿ ಸತ್ತೋಗುತ್ತೆ. ಸುಖ, ಶಾಂತಿ, ನೆಮ್ಮದಿ, ಎಕ್ಸೆಟ್ರಾ 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 ಎಲ್ಲದಕ್ಕೂ ಶ್ರದ್ಧಾಂಜಲಿ ಹೇಳಬೇಕಾಗತ್ತೆ. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಬಾಸ್. ಎಲ್ಲ ಪ್ಲಾನ್ ಪ್ರಕಾರನೇ ನಡೆಯುತ್ತೆ. ನೀವು ಆರಾಮಾಗಿರಿ, ನಾನು ನೋಡ್ಕೋತೀನಿ ಅದನ್ನೆಲ್ಲ. ಪೈಲ್ವಾನ್, ಪೈಲ್ವಾನ್, ಗುಡ್ 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 ಪೈಲ್ವಾನ್. ದಟ್ಸ್ ಲೈಕ್ ಮೈ ಗುಡ್ ಬಾಯ್. ನನ್ನ ಸೇನಾಧಿಪತಿ ಕಾಣೋ ನೀನು. ನಾಳೆ ನನ್ನ ಕನಸು ನಿಜ ಆಗೋ ದಿನ. ಸಿ ಯು ಮ್ಯಾನ್, ಸಿ ಯು. ಪೈಲ್ವಾನ್, ಲವ್ ಯು ಕಣೋ. ಏನೋ ಮಾಡ್ತಾ ಇದ್ದೀಯ ನೀನು? ಅವನ ಜೊತೆ ನಿನ್ಗೇನು ಕೆಲಸ? ಯಾಕೆ ಬಂದಿದ್ದ ಇಲ್ಲಿಗೆ? ಏನೋ ಮಾತಾಡ್ತಾ ಇದ್ದೆ ಅವನ ಜೊತೆ? ಸರ್, ಅದು ನಾನು ಅವ್ರ ಕಂಪ್ನಿಯಲ್ಲೇ ಕೆಲಸ ಮಾಡೋದು. ಅವ್ರು ನನಗೆ ಬಾಸ್ ಆಗಬೇಕು. ಇಲ್ಲೇ ಎಲ್ಲೋ ಬಂದಿದ್ರು, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದರು. ನೋಡು, ಅವನು ನಿನ್ನ ಯಾಕೆ ಬಳಸ್ಕೋತಾ ಇದ್ದಾನೆ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾವೆಲ್ಲ ಕೇಳಿಸ್ಕೊಂಡಿದ್ದೀವಿ. ಆ್ಯಂಡ್ ಅವನು ಯಾವ ಟೈಪು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಈಗೆಲ್ಲ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ ನಿನ್ನನ್ನು ಮಲ್ಲಿ ಅದಕ್ಕೆ ಕಟ್ಟೋದಕ್ಕೆ ಯಾಕೆ ಇವನು ಟ್ರೈ ಮಾಡ್ತಾ ಇದ್ದಾನೆ ಅಂತ. ಮರ್ಯಾದೆಗೆ ನಿಜ ಏನು ಅಂತ ಹೇಳು. ಎಷ್ಟು ನಂಬಿದ್ನಲ್ಲ ನಿನ್ನ. ಇತ್ತೀಚೆಗೆ ನಾನು ಯಾರನ್ನೂ ನಂಬಿರಲಿಲ್ಲ, ಅಷ್ಟು ನಂಬಿದ್ದೆ. ನೀನು ಯಾರು, ನಿನ್ನ ನಿಜವಾದ ಬಣ್ಣ ಏನು ಅಂತ ನನ್ನ ತಮ್ಮ ನನ್ಗೆ ರಿವೀಲ್ ಮಾಡ್ದ. ನಾವು ನೋಡ್ತಾ ಇರೋದು ಅಸಲಿ ಮುಖ ಅಲ್ಲ, ಮುಖವಾಡನ ಅಂತ ನಾನು ಹೇಳ್ದೆ ಇದ್ದಿದ್ರೆ ನಿನ್ ಯೋಗ್ಯತೆನೇ ಗೊತ್ತಾಗ್ತಿರ್ಲಿಲ್ವಲ್ಲ. ಮಲ್ಲಿ ಅಂತ ಅಮಾಯಕ ಹುಡುಗಿ ಜೀವನ ಜೊತೆ ಆಟ ಆಡೋದಕ್ಕೆ ಮನಸ್ಸಾದ್ರೂ ಹೇಗೋ ಬಂತು ನಿನಗೆ? ನಮ್ಮ ಆಶ್ರಯದಲ್ಲಿ ಬೆಳೆದಿರೋ ಹುಡುಗ ನನ್ನನ್ನು ರೋಲ್ ಮಾಡಲ್ಲ ಅನ್ಕೊಂಡಿದ್ದಾನೆ ಅಂತ ಬಹಳ ಹೆಮ್ಮೆ ಇತ್ತು ನಿನಗೆ. ಇಂಥ ಹೇಸಿಗೆ ಕೆಲಸ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಆ ಇನ್ನೋಸೆಂಟ್ ಹುಡುಗಿ ಜೊತೆ ಮದುವೆ ಆಗ್ತೀನಿ ಅಂತ ಹೇಳಿ ಊರೆಲ್ಲ ಇನ್ವಿಟೇಷನ್ ಹಂಚಿ ಚೌಲ್ಟ್ರಿ ಕರ್ಕೊಂಬಂದು ಕೊನೆ ಕ್ಷಣದಲ್ಲಿ ಅವಳನ್ನ ಬಿಟ್ಟು ಓಡೋಗ್ತೀನಿ ಅಂತ ಹೇಳ್ತಾ ಇದೀಯಾ? ಅವಳು ನಿನ್ನ ಎಷ್ಟು ನಂಬಿದಳು ಗೊತ್ತೇನೋ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ. ನಿನ್ನಿಂದಾದ್ರೂ ಹೊಸ ಜೀವನ ಸಿಗ್ಬೋದು ಅಂತ ಆಸೆ ಇಟ್ಕೊಂಡಿದ್ದಾಳೆ. ಇದೆಲ್ಲ ನಿನ್ ಕಣ್ಣು ಕಾಣಿಸೋದೇ ಅಲ್ವೇನೋ? ಇಂಥ ನೀಚ ಕೆಲಸ ಮಾಡಕ್ ಹೊರಟು ನಿಂತಿದೆಯಲ್ಲ. ಮನುಷ್ಯ ಅದೊಂದಿಗೆ ಇನ್ನರ್ ಕಾನ್ಶಿಯನ್ಸ್ ಅಂತ ಇರುತ್ತೆ. ನಿನ್ನಂತವ್ರಿಗೆ ಅದೆಲ್ಲ ಎಲ್ಲಿರ್ಬೇಕು? ನಾಚಿಕೆ ಆಗ್ಬೇಕಿಂತ ಹಲ್ಕ ಕೆಲಸ ಮಾಡಕ್ಕೆ.
ನಿನ್ನ ಒಳ್ಳೆಯವನು ಅಂತ ನಂಬಿದ್ದೆ ನನ್ನ ತಪ್ಪೇನೋ? ನನ್ನನ್ನು ರೋಲ್ ಮಾಡಲು ಇನ್ಸ್ಪಿರೇಷನ್ನು ನಂತರ ಬದುಕಬೇಕು ಅನ್ಕೊಂಡಿದ್ದಾನೆ ಅನ್ಕೊಂಡಿದ್ದೆ ನನ್ನ ತಪ್ಪು. ನಾನು ಯಾವತ್ತೂ ಇಂಥ ಕೆಲಸ ಮಾಡಿಲ್ಲ ಕಣೋ. ನಾನು ಬದುಕೋದಕ್ಕೆ ಇನ್ನೊಬ್ರು ಜನ ಯಾವತ್ತೂ ಹಾಳು ಮಾಡಿಲ್ಲ, ತಿಳ್ಕೋ. ನಾನು ಯಾರು ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ಈ ಥರದ ಉದ್ದೇಶ ಇಟ್ಕೊಂಡಿದ್ಯಾ ಅಂತ ಒಂದು ಸಣ್ಣ ಡೌಟ್ ನನಗೆ ಬಂದಿದ್ರು ನಾನು ಸುಮ್ಮನೆ ಇರ್ತಾ ಇರಲಿಲ್ಲ. ನೋಡ್ತಾ ಇದ್ರೆ ರಕ್ತ ಕುದಿಯತ್ತೆ. ನಿನ್ನಂಥವ್ರಿಗೆ ಕ್ಷಮೆ ಅನ್ನೋದೇ ಇಲ್ಲ ಕಣೋ. ನಾನು ಈಗಲೂ ಮನಸ್ಸು ಮಾಡಿದ್ರೆ ನಿನ್ನನ್ನು ಪೊಲೀಸ್ ಕೊಪ್ಪಿಸಿ ಜೈಲಲ್ಲಿ ಕೊಳೆಯೋ ಥರ ಮಾಡ್ಬೋದು. ಆ ಮಲ್ಲಿ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ. ಅಂತ ಹುಡುಗಿ ಲೈಫ್ನ ಹಾಳು ಮಾಡಕ್ ನೋಡ್ತಾ ಇದೆಯಲ್ಲ. ಏಯ್, ಮಲ್ಲಿ ಜೀವನಕ್ಕೆ ಏನಾದರೂ ಆದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಸರ್ ಪ್ಲೀಸ್, ನಾನು ಹೇಳಿದ್ರು ಸ್ವಲ್ಪ ಕೇಳಿ, ನನ್ನನ್ನು ಮಾತಾಡೋಕೆ ಬಿಡಿ ಸರ್. ಏನೋ ಮಾತಾಡ್ತೀಯಾ? ಮಾತಾಡಕ್ಕೆ ಏನು ಉಳಿದಿದೆ ನಿನ್ನ? ಬಿಗ್ ಬ್ರೋ ಬೇಡ, ರಿಲ್ಯಾಕ್ಸ್. ಎರಡ 500 ಆಗಿದೆ. ಚೂಟು 12, ಚೂಟು 12, ಚೂಟು 12. ಹುಡುಗರ ಏನರೋ ಮಾಡ್ತಾ ಇದ್ದೀರಾ? ಎಂಥ ಕೆಲಸ ಮಾಡೋಕೆ ಇಳಿದಿದ್ದೀರ ಗೊತ್ತಾ ನಿಮಗೆ? ಕಂಡವ್ರ ಮಾತು ಹೇಳ್ಕೊಂಡು ಹೊಂಡಕ್ಕೆ ಬೀಳಕ್ಕೆ ಹೊರಟಿದ್ದೀರಲ್ಲೋ. ದೇವ್ರು ಮೆಚ್ತಾನೇನೋ ನಿಮ್ಮ ಕೆಲಸನ? ಅಲ್ಲ ಕಣ್ರೋ, ಹಿಂಗೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗಲ್ಲ. ಮುಂದೆ ಕೈಲಲ್ಲಿ ಮುದ್ದೆ ಮುರಿಬೇಕಾಗತ್ತೆ ಕಂಬಿ ಹಿಂದೆ. ಅಲ್ಲ, ನೀವೇನೋ ಮುದ್ದೆ ಮುರಿಯೋಕೆ ರೆಡಿ ಇದ್ದೀರಿ ತಿಳ್ಕೊಳ್ಳೋಣ. ಎಲ್ಲರನ್ನ ಬಿಟ್ಟು ನಿಮ್ಮನ್ನು ನಂಬ್ಕೊಂಡು ಬಂದಿರ್ತಾಳಲ್ಲ ನಿಮ್ಮ ಹೆಂಡತಿ. ಅಲ್ಲ, ನಿಮಗೆ ಹುಟ್ಟಿರುತ್ತಲ್ಲ ಚಿಕ್ಕ ಪಾಪು, ಅಥವಾ ನಿಮ್ಮನ್ನು ಹೊತ್ತು ಹೆತ್ತು ಸಲಹೆ ಇರ್ತಾಳಲ್ಲ ನಿಮ್ಮ ತಾಯಿ. ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ರು ಹುಡುಗರ, ಯೋಚನೆ ಮಾಡಿ. ಕೆಟ್ಟ ಕೆಲಸ ಮಾಡಿಸೋದಕ್ಕೆ 1000 ಜನ ಕಾಯ್ತಾ ಇರ್ತಾರೆ, ಬಲಿಕ ಬಕ್ರ ಸಿಗುತ್ತೇನೋ ಅಂತ. ನೋಡು, ಚಿಲ್ಲರೆ ಕಾಸು ನಿಮ್ಮ ಕೈಲಿ ಕೊಟ್ಟು ಚಿಲ್ಲರೆ ಕೆಲಸ ಮಾಡಿಸ್ತಾರೆ ಕಣೋ ನಿಮ್ಮ ಕೈಲಿ. ನೀವು ಜೈಲಿಗೆ ಹೋಗ್ತೀರಾ, ಅವ್ರು ಸುಖವಾಗಿ ಹೊರಗಡೆ ಇರ್ತಾರೆ AC ರೂಮಲ್ಲಿ. ಅಲ್ರೋ, ಅಕಸ್ಮಾತ್ ಅವರು ಒಳಗೋದ್ರು ಅಂತ ತಿಳ್ಕೊ, ಇಮಿಡಿಯೇಟ್ಲಿ ಜಾಮೀನು ತಗೊಂಡು ಹೊರಗೆ ಬರ್ತಾರೆ. ಆದರೆ ನೀವು ಜೈಲಲ್ಲೇ ಕಾಲ ಕಳೀಬೇಕಾಗತ್ತೆ, ಅಲ್ಲೇ ಕುಳಿಬೇಕಾಗತ್ತೆ. ಅಯ್ಯೋ ದೇವ್ರೆ, ನಿಮ್ಮ ಗತಿನ. ಹುಡುಗರ, ನನ್ನ ಮಾತು ಕೇಳ್ರು, ನಿಮ್ಗೆ ಒಳ್ಳೇದಕ್ಕೆ ಹೇಳ್ತಾ ಇರೋದು ನಾನು. ಉದ್ಧಾರ ಆಗೋ ಕಡೆ ಯೋಚನೆ ಮಾಡ್ರು. ಹಾಳಾಗಕ್ಕೆ ಮುಂದೆ ಹೋಗ್ತಿರಲ್ರು. ಅಮೃತಧಾರೆ